ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ವಿಡಿಯೋದಲ್ಲಿ ನಾನೊಂದು 4 ಆರ್ಡಿನರಿ ಸ್ಯಾರೀಸು ಇವರು ನನ್ನ ಪರ್ಮನೆಂಟ್ ಕಸ್ಟಮರೇ. ಇವ್ರದ್ದು ಒಂದು ಆರ್ಡಿನರಿ ಸ್ಯಾರೀಸು ಒಂದು 4 ಇತ್ತು. ಇದೆಲ್ಲ ಈಗ ಬ್ಲೌಸಸ್ಸು ಸಪ್ರೇಟ್ ಮಾಡಿ ಕಟ್ ಮಾಡಿ ಇಡ್ತಾ ಇದ್ದೀನಿ. ಬೆಳಗ್ಗೆ ಬಂದಿದ್ದ ತಕ್ಷಣವೇ ನಾನು ಚೆಕ್ ಮಾಡಿಕೊಂಡ್ರೆ ಎಷ್ಟು ಬ್ಲೌಸಸ್ಸು ಸ್ಟಿಚ್ ಮಾಡಬೇಕು ಅಂತ. ನನಗೆ ಸಂಜೆ ಆಗೋಷ್ಟರಲ್ಲಿ ಟೈಮ್ ಮ್ಯಾನೇಜ್ ಮಾಡ್ಕೊಳ್ಳೋಕ್ಕಾಗತ್ತೆ ಅಂತ ಎಲ್ಲ ಚೆಕ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್, ಕಟ್ ಮಾಡಿ ಸಪ್ರೇಟಾಗಿ. ಇದೆಲ್ಲ ಆರ್ಡಿನರಿ ಸ್ಯಾರೀಸೇ, ನಾರ್ಮಲ್ಲು ಡೈಲಿ ವೇರು. ನಮಗೆ ಮಿಕ್ಸ್ ಆಗಿ ಬರುತ್ತಲ್ಲ ಫ್ರೆಂಡ್ಸ್, ಟೈಲರ್ ಶಾಪು ಅಂದರೆ ಆರ್ಡಿನರಿ ಸ್ಯಾರೀಸು ಬರುತ್ತೆ, ಬಾರ್ಡ್ರ್ ಸ್ಯಾರೀಸು ಬರುತ್ತೆ, ಮತ್ತು ಫಂಕ್ಷನ್ಸ್ ಉಟ್ಕೊಳ್ಳೋ ಥರದ್ದು ಬರುತ್ತಲ್ವ. ಹಾಗಾಗಿ ಇದು ಆರ್ಡಿನರಿ ಸ್ಯಾರೀಸು ಜಾಸ್ತಿನೇ ಬರ್ತಿರುತ್ತೆ. ಇದಕ್ಕೆಲ್ಲ ಏನು ಡಿಸೈನ್ ಇಡೋ ಹಾಗೇನಿಲ್ಲ, ಡಿಸೈನ್ ಏನು ಕೇಳಲಿಲ್ಲ ಅವರು. ಪ್ಲೈನಾಗಿ ಅದು ಹಾಫ್ ಸ್ಲೀವ್ ಅಷ್ಟೇ ಸ್ಟಿಚ್ ಮಾಡಬೇಕಿತ್ತು. ಈ ಬ್ಲೌಸಸ್ನ 4 ಬ್ಲೌಸು ಒಂದೇ ಅಳತೆಗೆ ಸ್ಟಿಚ್ ಮಾಡಬೇಕಿತ್ತು. ಹಾಗಾಗಿ 4 ಬ್ಲೌಸನ್ನು ನಾನು ಒಂದೇ ಸಲ ಕಟ್ ಮಾಡ್ತೀನಿ ಫ್ರೆಂಡ್ಸ್. ಅದಕ್ಕೋಸ್ಕರ ಇವಾಗ 4 ಸ್ಯಾರೀಸನ್ನು ಸಪ್ರೇಟ್ ಮಾಡಿ ಇಟ್ಬಿಟ್ಟು ಬ್ಲೌಸಸ್ಸು ಸಪ್ರೇಟಾಗಿ ತೆಗ್ದಿದ್ದೀನಿ. ನೋಡಿ, 4 ಸ್ಯಾರೀಸ್ದು 4 ಬ್ಲೌಸಸ್ಸು. ರೆಡ್ ಒಂದು, ಗ್ರೀನ್ ಒಂದು, ಇನ್ನೊಂದು ಸಿಮೆಂಟ್ ಕಲರು, ಇನ್ನೊಂದು ಗ್ರೇ ಕಲರು. ಇದನ್ನೆಲ್ಲ ಒಂದು ಅಳತೆ ಬ್ಲೌಸ್ ಇಟ್ಬಿಟ್ಟು ಬಂಡಲ್ ಮಾಡಿ ಇಡ್ತಾಯಿದ್ದೀನಿ ಫ್ರೆಂಡ್ಸ್. ನನಗೆ ಕಟ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಸರಿ ಹೋಗುತ್ತೆ ಅಂತೇಳ್ಬಿಟ್ಟು ಈ ದಿನವೇ ಕಟ್ ಮಾಡಬೇಕಿತ್ತು ಇದನ್ನೆಲ್ಲ. ಆದರೆ ಕರೆಂಟ್ ಇದೆ, ಹಾಗಾಗಿ ಸ್ಟಿಚಿಂಗ್ ಕೂತ್ಕೊಳ್ಳೋಣ ಅಂತೇಳ್ಬಿಟ್ಟು ಈಗ ಅದು ಸಪ್ರೇಟಾಗಿ ಪಕ್ಕಕ್ಕಿಟ್ಟಿದ್ದೀನಿ. ಅದು ಸ್ಯಾರೀಸ್ ಎಲ್ಲ ಜಿಗ್ಜಾಗ್ ಮಾಡಿ ಪಾಲ್ಸ್ ಹಾಕಬೇಕು ಫ್ರೆಂಡ್ಸ್. ಅದು ಇವರು ಈ ಕಸ್ಟಮರ್ದು ಎಲ್ಲ ಸ್ಯಾರೀಸ್ಗೂ ಪಾಲ್ಸ್ ಕೇಳ್ತಾರೆ, ಒಬ್ಬೊಬ್ಬರು ಪಾಲ್ಸ್ ಕೇಳಲ್ಲ. ಇವರು ಆರ್ಡಿನರಿ ಸ್ಯಾರೀಸ್ಗೂ ಪಾಲ್ಸ್ ಕೇಳ್ತಾರೆ. ಇದೊಂದು ನೋಡಿ, ಲಂಗ ಬ್ಲೌಸ್. ಇದು ಲಂಗ ಬ್ಲೌಸು ಬಾಹುಬಲಿ ಸ್ಲೀವ್ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ದೆ. ಇದು ಉದ್ದ ಸ್ವಲ್ಪ ಜಾಸ್ತಿ ಮಾಡಿಕೊಡಿ ಅಂತ ತಂದು ಕೊಟ್ಟಿದ್ರು ಕಸ್ಟಮರು. ಹಾಗಾಗಿ ಇದ್ರದ್ದು ಲಂಗದ್ದು ಬಾರ್ಡ್ರು ನನ್ನ ಹತ್ರನೇ ಇದೆ. ನೆಕ್ ನೋಡಿ, ಆ ಥರ ಬಾರ್ಡ್ರ್ ಕೊಟ್ಟು ನಾನು ನೆಕ್ಕು ಬಾರ್ಡ್ರು ಅಟ್ಯಾಚ್ ಮಾಡಿ ಇಟ್ಟಿದ್ದೆ. ಇದು ನೋಡಿ, ಲಂಗದಲ್ಲಿ ಉಳಿದಿದ್ದಂಥ ಬಾರ್ಡ್ರು ಇದು ಹಾಗೆ ಎತ್ತಿ ಇಟ್ಟಿದ್ದೆ. ಇವ್ರದ್ದು ಫಂಕ್ಷನ್ ಇತ್ತು, ಫಂಕ್ಷನ್ಗೆ ಈ ಬ್ಲೌಸು ಹಾಕಿ ನೋಡಿ ತೊಗೊಂಡು ಬಂದು ಮತ್ತೆ ಫಂಕ್ಷನ್ ಮುಗಿದ್ಮೇಲೆ ತಂದು ಕೊಟ್ಟಿದ್ರು, ಸ್ವಲ್ಪ ಉದ್ದ ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಇವ್ರದ್ದು ನಾನು ಅಳತೆ ತೊಗೊಳ್ಬೇಕಾದ್ರೇ ಉದ್ದ ಅಷ್ಟೇ ಫ್ರೆಂಡ್ಸ್ ತೊಗೊಂಡಿದ್ದು, ಮತ್ತು ನಾನು ಈಗ ಎಷ್ಟು ಇಟ್ಟಿದ್ದೀನೋ ಅಷ್ಟೇ ಸಾಕು ಅಂದಿದ್ರು. ಹಾಗಾಗಿ ಅಷ್ಟೇ ತೊಗೊಂಡಿದ್ದೆ, ಅಷ್ಟೇನು ಇಟ್ಟು ಸ್ಟಿಚ್ಚನ್ನು ಮಾಡಿಕೊಟ್ಟಿದ್ದೆ. ಫಂಕ್ಷನ್ಗೂ ಅವ್ರು ಹಾಕ್ಕೊಂಡು ಆಮೇಲೆ ತಂದು ಕೊಟ್ಟಿದ್ದು. ಉದ್ದ ಮಾಡ್ಕೊಡೋಕ್ಕಾಗುತ್ತಾ ಅಂತ. ಮಾಡ್ಕೊಡೋಕ್ಕೆ ಚಾನ್ಸ್ ಈಗ ಬಾರ್ಡ್ರ್ ಹಾಕಿ ಮಾಡಿಕೊಡ್ತೀನಿ ಫ್ರೆಂಡ್ಸ್. ಆದರೆ ಅವರು ಫಸ್ಟು ಹೇಳಿದಾಗ ಕ್ಲಾತ್ ಅಷ್ಟೇ ಇತ್ತು ಫ್ರೆಂಡ್ಸ್, ಬ್ಲೌಸ್ ಪೀಸು ಉದ್ದ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಎಷ್ಟು ಬ್ಲೌಸ್ ಪೀಸ್ ಉದ್ದ ಇತ್ತು ಅಷ್ಟು ನಾನು ಬ್ಲೌಸ್ ಪೀಸ್ ಎಷ್ಟಿತ್ತು ಅಷ್ಟನ್ನು ನಾನು ಇಟ್ಬಿಟ್ಟು ಉದ್ದ ಕಟ್ ಮಾಡಿ ಸ್ಟಿಚ್ ಮಾಡಿದ್ದೆ. ಈಗ ಇದು ಲಂಗದ್ದು ಪೀಸಲ್ಲಿ ಉಳಿದಿತ್ತಲ್ವ, ಅದು ಬಾರ್ಡ್ರ್ ಹಾಕ್ಬಿಟ್ಟು ಆಲ್ಟ್ರನ್ನ ಸರಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಬಾರ್ಡ್ರನ್ನ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಕಟ್ ಮಾಡ್ಕೊಂಡು ಇದೆಲ್ಲ ಐರನ್ ಮಾಡ್ಕೊಂಬಿಟ್ಟು ಅಟ್ಯಾಚ್ ಮಾಡ್ಬೋದು. ನೋಡಿ, ಒಳಗಡೆ ಅಷ್ಟು ನಾನು 2 ಇಂಚಷ್ಟು ಕ್ಲಾತ್ ಬಿಟ್ಟಿದ್ದೆ. ಈಗ ಅದೆಲ್ಲ ರಿಮೂವ್ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ರಿಮೂವ್ ಮಾಡಿಬಿಟ್ಟು ಬಾಟಮ್ಗೆ ಫ್ರಿಲ್ಸ್ ಕೊಡೋಣ ಅಂತೇಳ್ಬಿಟ್ಟು ಸ್ವಲ್ಪ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು. ನಾನಿದು ಸ್ಟಿಚ್ ಮಾಡುವಾಗಲೇ ಬೆಳೆಯೋ ಮಕ್ಕಳಲ್ವ ಅಂದ್ಬಿಟ್ಟು 2 ಇಂಚು ಎಕ್ಸ್ಟ್ರಾನೇ ಬಟ್ಟೆ ಕೊಟ್ಟು ಸ್ಟಿಚ್ ಮಾಡಿದ್ದೆ ಫ್ರೆಂಡ್ಸ್. ಈಗ ಸ್ವಲ್ಪ ಉದ್ದನೂ ಮಾಡಬೇಕು ಮತ್ತು ಸ್ವಲ್ಪ ಲೂಸೂ ಮಾಡಬೇಕಿತ್ತು. ಹಾಗಾಗಿ ರಿಮೂವ್ ಮಾಡಿಕೊಂಡು ನೋಡಿ, ಈಗ ನಾನು ಫ್ರಿಲ್ಸ್ ಇಡ್ತಾ ಇದ್ದೀನಿ. ಅದು ಫ್ರಿಲ್ಸು ಇಟ್ಕೊಂಡು ಅಟ್ಯಾಚ್ ಮಾಡೋಣ ಅಂತೇಳ್ಬಿಟ್ಟು ಆ ಬಾರ್ಡ್ರ್ ಪೀಸ್ನ ನಾನು ಐರನ್ ಒಂದು ಸಲ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಐರನ್ ಮಾಡಿಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಅಂತೇಳ್ಬಿಟ್ಟು ಐರನ್ ಮಾಡಿಬಿಟ್ಟು ಫ್ರಿಲ್ಸ್ ಇಡ್ತಾ ಇದ್ದೀನಿ. ಈ ಥರ ಬ್ಲೌಸಸ್ಸು ಆಲ್ಟ್ರೇಷನ್ ಮಾಡಿದಾಗ ಯಾವ ರೀತಿ ಅದನ್ನು ಐಡಿಯಾ ಮಾಡಿ ಉದ್ದ ಮಾಡ್ಬೋದು ಅನ್ನೋ ಐಡಿಯಾ ಬರುತ್ತೆ ಅಂತೇಳ್ಬಿಟ್ಟು ಈ ವಿಡಿಯೋ ನಾನು ಶೇರ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇದು ಫುಲ್ಲು ಲಂಗ ಪೀಸ್ ಫುಲ್ಲೂ ಬಾರ್ಡ್ರ್ ಉದ್ದನೇ ಇದೆ ಜಾಸ್ತಿ, ಹಾಗಾಗಿ ಫ್ರಿಲ್ಸು ಫುಲ್ಲು ಚೆನ್ನಾಗಿ ಬರುತ್ತೆ, ಬ್ಲೌಸ್ ಫುಲ್ಲು ಆಗುತ್ತೆ. ಹಾಗಾಗಿ ಸ್ವಲ್ಪ ಫ್ರಿಲ್ಸು ಇಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಎಲ್ಲ ಫ್ರಿಲ್ಸ್ ಎಲ್ಲ ಇಟ್ಟು ಅಟ್ಯಾಚಿಂಗ್ ಎಲ್ಲ ಮಾಡಿದಾದಮೇಲೆ 5 ಇಂಚು ಉದ್ದ ಎಕ್ಸ್ಟ್ರಾ ಬಂದಿದೆ ಫ್ರೆಂಡ್ಸ್. ಬ್ಲೌಸು ಚೆನ್ನಾಗಿ ಕಾಣ್ತಿದೆ. ಬಿಗಿನರ್ಸ್ಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅಂತೇಳ್ಬಿಟ್ಟು ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇದೆಲ್ಲ ಟೈಲರ್ಸ್ಗೆ ಕಾಮನ್ನೇ, ಉದ್ದ ಮಾಡಿ ಲೂಸ್ ಮಾಡಿ ಅಂತೆಲ್ಲ ಟೈಟ್ ಮಾಡಿ ಸ್ವಲ್ಪ ಅಂತ ಕೊಡೋದು ಕಾಮನ್ನಾಗೇ ಇರುತ್ತೆ. ಎಷ್ಟು ಎಕ್ಸ್ಪೀರಿಯನ್ಸ್ಡ್ ಟೈಲರ್ಸ್ ಇದ್ರೂ ಅವರಿಗೂ ಇದು ಬರುತ್ತೆ ಕಾಮನ್ನಾಗಿ. ಈ ಥರ ತೊಗೊಂಬಂದು ಕೊಡ್ತಾರೆ. ನಾವು ಆರಾಮಾಗಿ ಮಾಡಿಕೊಡ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟೇ.
ಟೈಮು ಸ್ವಲ್ಪ ಸ್ಪೆಂಡ್ ಮಾಡಿದ್ರೆ ನಾವು ಆರಾಮಾಗಿ ಅವ್ರು ಯಾವ ಥರ ಹೇಳ್ತಾರೋ ಆ ಥರ ಮಾಡಿ ಕೊಡ್ಬೋದು. ಯಾಕಂದರೆ ಅವ್ರಿಗೂ ಸ್ವಲ್ಪ ಕಂಫರ್ಟಾಗಿ ಸ್ವಲ್ಪ ದಿನ ಯೂಸ್ ಮಾಡಬೇಕಲ್ಲ ಫ್ರೆಂಡ್ಸ್ ಬಟ್ಟೆನ. ಹೊಸ ಬಟ್ಟೆ ತೊಗೊಂಡು ಒಂದು ಸಲ 2 ಸಲ ಹಾಕಿ ಪಕ್ಕಕ್ಕೆ ಇಡಬಾರ್ದಲ್ವ ಅವರೂ. ಹಾಗಾಗಿ ಮಾಡಿಕೊಡ್ಬೋದು, ಆರಾಮಾಗಿ ಮಾಡಿಕೊಡ್ಬೇಕು. ಸ್ವಲ್ಪ ತಾಳ್ಮೆಯಿಂದ ಮಾಡಿಕೊಡ್ಬೇಕು ಅಷ್ಟೇ. ನನಗೆ ಇದು ಸ್ಟಿಚಸ್ ಎಲ್ಲ ರಿಮೂವ್ ಮಾಡಿಕೊಂಡು ಇದು ಫ್ರಿಲ್ಸು ಇದು ಬಾರ್ಡ್ರೆಲ್ಲ ಐರನ್ ಮಾಡಿಕೊಂಡು ಫ್ರಿಲ್ಸ್ ಇಟ್ಟು ಬ್ಲೌಸ್ಗೆ ಅಟ್ಯಾಚ್ ಮಾಡಿ ಮತ್ತು ಲೂಸ್ ಮಾಡಿ ಇದೆಲ್ಲ ಮಾಡೋಕ್ಕೆ ಒಂದು 3/4 ಅವರ್ ಟೈಮ್ ಹಿಡ್ದಿದೆ ಫ್ರೆಂಡ್ಸ್. 3/4 ಅವರ್ಗೆ ಸ್ವಲ್ಪ ಒಂದು ಹೊಸ ಬ್ಲೌಸನ್ನೇ ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್, ಅಷ್ಟು ಟೈಮ್ ಹಿಡ್ದಿದೆ. ಆದರೂ ಏನೂ ಮಾಡೋಕ್ಕಾಗಲ್ಲ, ನಾವು ಮಾಡಿಕೊಡ್ಬೇಕು. ನೋಡಿ ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕ್ತಿದ್ದೀನಿ. ಮಧ್ಯದಲ್ಲಿ ಅಂದರೆ ಫ್ರಿಲ್ಸ್ ಹತ್ರ ಸ್ವಲ್ಪ ಅದು ಎತ್ಕೊಳ್ದಿರ ಹಾಗೆ ನಿಂತ್ಕೊಳ್ಳುತ್ತೆ, ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲೊಂದು ಸ್ಟಿಚ್ ಹಾಕಿದ್ದೀನಿ ಫ್ರೆಂಡ್ಸ್. ಅಲ್ಲಿ ಲೇಸ್ ಬೇಕಾದರೂ ಅಟ್ಯಾಚ್ ಮಾಡ್ಕೊಳ್ಬೋದು, ಸ್ಟೈಲಿಶಾಗಿ ಕಾಣುತ್ತೆ. ಇವ್ರಿಗೆ ನಾನು ಲೇಸ್ ಹಾಕಿಲ್ಲ, ಇವರು ತುಂಬ ಓವರಾಗಿ ಏನು ಡಿಸೈನ್ ಇಡ್ಸ್ಕೊಳ್ಳಲ್ಲ, ಸಿಂಪಲ್ಲಾಗಿರಲಿ ಅಂತಾರೆ. ಹಾಗಾಗಿ ನಾನು ಅವ್ರಿಗೆ ಲೇಸ್ ಇಟ್ಟಿಲ್ಲ. ಕೇಳಿದ್ರೆ ಇಟ್ಕೊಡ್ತೀನಿ ಫ್ರೆಂಡ್ಸ್. ಆದರೆ ನಾನು ಅಟ್ಯಾಚ್ ಮಾಡಿ ನೋಡಿ ಓವರ್ಲಾಕ್ ಮಾಡಿದ್ದೀನಿ. ಈಗ ಓವರ್ಲಾಕ್ ಕಂಪಲ್ಸರಿ ಮಾಡಬೇಕು ಫ್ರೆಂಡ್ಸ್, ಯಾಕಂದರೆ ಅದು ಲಂಗದ ಪೀಸಲ್ಲಿ ದಾರ ಬಿಟ್ಕೊಳ್ಳುತ್ತೆ ಬಾರ್ಡ್ರು. ಅದಕ್ಕೋಸ್ಕರ ನಾನು ಓವರ್ಲಾಕ್ ಮಾಡಿದ್ದೀನಿ. ಓವರ್ಲಾಕ್ ಫಸ್ಟೇ ಮಾಡ್ಕೊಂಬಿಟ್ಟು ಈಗ ಬ್ಲೌಸ್ಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಎಲ್ಲ ಅಟ್ಯಾಚಿಂಗ್ ಆದಮೇಲೆ ಚೆನ್ನಾಗಿ ಕಾಣ್ತಿದೆ ಫ್ರೆಂಡ್ಸ್. ಬ್ಲೌಸ್ಗೆ ಒಂದು ಹೊಸ ಲುಕ್ಕೇ ಬಂದಿದೆ. ಉದ್ದನೂ ಅಷ್ಟೇ ಫ್ರೆಂಡ್ಸ್ 5 ಇಂಚ್ ಉದ್ದ ಬಂದಿದೆ ಮತ್ತು ಲೂಸು ಮಾಡಿಕೊಟ್ಟಿದ್ದೀನಿ. ಬೆಳೆಯೋ ಮಕ್ಳಿಗೂ ಆಗಿರೋದ್ರಿಂದ ಸ್ವಲ್ಪ ಬಟ್ಟೆ ಜಾಸ್ತಿನೇ ಬಿಟ್ಟು ಮಾಡೋದು ಒಳ್ಳೆಯದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ರೆಡಿ ಆಗಿದೆ. ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಈ ವಿಡಿಯೋ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಳತೆ ಮಾಡಿ ತೋರಿಸ್ತಿದ್ದೀನಿ. 5 ಇಂಚ್ ಬಂದಿದೆ, 5 ಇಂಚ್ ಉದ್ದ ಇದೆ, 5 ಇಂಚ್ ಉದ್ದ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.